ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ನಿನ್ನೆ ನಡೆದಿರೋಂಥ ಘಟನೆ ಎಷ್ಟು ದುರದೃಷ್ಟಕರ ಅಂದರೆ, ಪಹಲ್ಗಾಮ್ ಟೆರರ್ ಅಟ್ಯಾಕ್ ಇದು ಇನ್ನೊಂದು ಬಿಗ್ಗೆಸ್ಟ್ ಟೆರರ್ ಅಟ್ಯಾಕು. ಅಂದರೆ ನೀವು ಪುಲ್ವಾಮಾ ಅಟ್ಯಾಕ್ನ 2019 ನೋಡಿರ್ತೀರ. ಅಲ್ಲಿ ತುಂಬ ಎಲ್ಲ ಆರ್ಮಿ ಪೀಪಲೆಯ 40 ಪೀಪಲ್ಲು ಡೆಡ್ ಆಗಿದ್ರು. ಈಗ 27 ಪ್ಲಸ್ ಇರ್ಬೋದು ಅಂತ ಹೇಳಿದ್ದಾರೆ. ಅಷ್ಟು ಪೀಪಲ್ ಕೂಡ ಟೂರಿಸ್ಟ್ ಪೀಪಲ್ಗಳು ಜಮ್ಮು ಕಾಶ್ಮೀರದಲ್ಲಿ ಈ ಸರಿ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಅಂದರೆ ಆ ಪ್ಲೇಸ್ ಹೆಸರು ಬಂದ್ಬಿಟ್ಟೆ ಪಹಲ್ಗಾಮ್ ಅಂತ. ಅಲ್ಲಿ ತುಂಬ ಟೂರಿಸ್ಟ್ಗಳು ಹೋಗಿದ್ದಾಗ ಅಲ್ಲಿ ಪ್ರತಿಯೊಬ್ಬರನ್ನು ಹೆದರಿಸಿ ಬರೀ ಮೆನ್ನನ್ನೆಯ ಎಲ್ಲ ಮೆನ್ಗಳನ್ನೇ ಅವರು ಪುರುಷರನ್ನೇ ಇದನ್ನು ಕೊಲೆ ಮಾಡಿದ್ದಾರೆ. ವೀಕ್ಷಕರು, ಎಷ್ಟು ದಾರುಣವಾಗಿ ಇದು ಮಾಡಿದ್ದಾರೆ ಅಂದರೆ, ಅವರೆಲ್ಲ ಚೆಕ್ ಮಾಡಿ ಅವ್ರು ಹಿಂದೂಗಳು ಅಂತ ತಿಳ್ಕೊಂಡು ಅದಾದಮೇಲೆ ಅವ್ರನ್ನ ಕೊಲೆ ಮಾಡಿರೋದಿದೆಯಲ್ಲ, ಅದಂತೂ ದುರದೃಷ್ಟಕರ. ಆ್ಯಕ್ಚುಲಿ ಈ ಥರ ಪ್ರತಿಯೊಂದು ಈ ಸರ್ 2019 40 ಆದಮೇಲೆ ಇದನ್ನು ಮತ್ತು ಬಿಗ್ಗೆಸ್ಟ್ ಇದು ಟೆರರ್ ಅಟ್ಯಾಕ್ ಇದು 2019. ನಮ್ಮ ಕಡೆಯಿಂದಲೂ ಸಾಲಿಡಾಗಿ ಕೊಡಬೇಕು. ಆ್ಯಕ್ಚುಲಿ ತುಂಬ ಪ್ಲ್ಯಾನ್ಗಳನ್ನ ಮಾಡ್ಕೊತಿದ್ದಾರೆ ಇಂಡಿಯಾ ಕಡೆ. ಮೋದಿ ಆಗಲಿ ಅಮಿತ್ ಶಾ ಆಗಲಿ ಎಲ್ಲ ವಿಸಿಟ್ ಮಾಡಿ. ಬಟ್ ನಮ್ಮ ಆರ್ಮಿಗಳು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಲಾಸ್ಟ್ ಟೈಮ್ ಅದು ನಡೆದಾಗಲೇ ಅವ್ರು ಇದಕ್ಕೆ ಹೋಗೇನೆ ತುಂಬ ದಾಳಿ ಮಾಡಿ ತುಂಬ ಜನ ಉಗ್ರವಾದಿಗಳನ್ನೆಲ್ಲ ಸಾಯಿಸಿದ್ರು. ಹಾಗೆಯೇ ಈ ಸರಿಲೂ ಕೂಡ ಪ್ರತಿಯೊಬ್ಬರು ಕುಟುಂಬಗಳಿಗೂ ಅವರಿಗೆ ಇದು ಶಾಂತಿ ಸಿಗಬೇಕು ಅಂದರೆ ಇದು ಅವರಿಗೆ ಯಾರ್ಯಾರು ಉಗ್ರ ನಡೆಸ್ತಾ ಇದ್ದಾರೆ ಅದನ್ನೆಲ್ಲ ಅವ್ರಗಳಿಗೆ ಹೋಗಿ ಆ ನೆಲೆಗಳನ್ನೇ ಧ್ವಂಸ ಮಾಡಬೇಕು. ಇಲ್ಲಾಂದರೆ ಅವ್ರನ್ನೇ ಹೋಗಿ ಕೊಲೆ ಮಾಡಲೇಬೇಕು. ವೀಕ್ಷಕರೇ, ನಮ್ಮ ಆರ್ಮಿಗಳು ಅಷ್ಟು ಸ್ಟ್ರಾಂಗ್ ಇದ್ದಾರೆ. ನೆಕ್ಸ್ಟ್ ಇಂಡಿಯನ್ ಮೂವ್ ಆರ್ಮಿ ಫೋರ್ಸಸಲ್ಲಿ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಪ್ಲಸ್ ಅದು ಚಾಲೆಂಜ್ ಆದ್ರೂ ಎಲ್ಲ ಟ್ರ್ಯಾಕ್ ಮಾಡಿದ್ದಾರೆ ಆಲ್ರೆಡಿ. ಅವ್ರು 3-4 ಜನದ ಟೆರರಿಸ್ಟ್ನ ಚಿತ್ರಕನ್ನು ಕೂಡ ಅದು ಬಿಡಿಸಿ ಅದನ್ನೇ ಬಿಡುಗಡೆ ಮಾಡಿದ್ದಾರೆ. ಈಗ ಅದನ್ನೆಲ್ಲ ಗೊತ್ತಾದರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಮ್ಮ ಇಂಡಿಯಾ ಕಡೆಯಿಂದಲೂ ಒಂದು ಭಾಳ ಬಿಗ್ಗೆಸ್ಟ್ ಇದಿರುತ್ತೆ. ತುಂಬ ಜನಗಳು ಯಾರ್ಯಾರು ಈಗ ಪಾಪ 27 ಜನ ಪ್ಲಸ್ ಯಾರ್ಯಾರು ಡೆಡ್ ಆಗಿದ್ದಾರೆ, ಅವ್ರ ಪ್ರತಿಯೊಬ್ಬರು ಅವರ ಸಂಬಂಧಿಕರಾಗಲಿ ಅವ್ರ ಫ್ಯಾಮಿಲಿಗಳಾಗಲಿ ಎಲ್ಲರಿಗೂ ಒಂದು ಶಾಂತಿಯುತವಾದ ವಿಷಯ ಅಂದರೆ, ಯಾರು ಇಂಥ ಕೊಲೆ ಮಾಡಿದವರು ಅವರಿಗೂ ಅದೇ ಥರ ಆದಾಗ, ಅವ್ರ ಫ್ಯಾಮಿಲಿಗೂ ಅದೇ ಥರ ಆದಾಗ ಇವ್ರುಗಳಿಗೆ ಪಾಪ ಸತ್ತದವರಿಗೆ ಶಾಂತಿಗಳು ಸಿಗುತ್ತೆ. ಈ ಥರ ಟೆರರ್ ಅಟ್ಯಾಕ್ ಎಲ್ಲ ನಡೀಲೇಬಾರ್ದು. ಈ ಥರ ಭಯೋತ್ಪಾದನೆ ಪಾಕಿಸ್ತಾನದಲ್ಲಿ ಹೆಚ್ಚಿಗೆ ಈ ಥರಗಳು ನಡೆಯೋದ್ರಿಂದ ನಮ್ಮ ನಿಯರ್ ಯಾವ್ಯಾವ ಪ್ಲೇಸ್ಗಳಿರ್ತವೆ ಪಾಕಿಸ್ತಾನಗಳು ಇಂಥ ಉಗ್ರವಾದಿಗಳು ಜಾಸ್ತಿನೇ ಇದ್ದಾರೆ. ಈ ಉಗ್ರವಾದಿಗಳನ್ನೆಲ್ಲ ಒಂಥರ ಕ್ಲಿಯರ್ ಮಾಡಿಬಿಡ್ಬೇಕು. ಅವಾಗಲೇ ದೇಶನೂ ಮುಂದೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಈಗ ನೋಡಿ, ಸುಮ್ಮನೆ ಬರೀ ಇದು ಪ್ರವಾಸಕ್ಕೋಸ್ಕರ ಹೋದರ್ನೇ ಕೊಲೆ ಮಾಡಿದ್ದಾರೆ. ಅದು ಇಷ್ಟು ನಾರ್ಮಲಾಗಿ ಏನೋ ಕೊಲೆ ಮಾಡಿದ 1-2 ಜನ ಅನ್ಕೋಬೋದು. ಪ್ರತಿಯೊಬ್ಬರನ್ನು ಚೆಕ್ ಮಾಡಿ, ನೀವು ಹಿಂದೂನಾ ಅಂತ ಚೆಕ್ ಮಾಡಿಬಿಟ್ಟು ಅವ್ರನ್ನ ಎಲ್ಲ ಮಾಡಿ, ಪ್ರತಿ ವುಮೆನ್ಸ್ಗಳು ಇದ್ರೂ ಮಕ್ಕಳಿದ್ರೂ ಅವ್ರನ್ನೆಲ್ಲ ಬಿಟ್ಬಿಟ್ಟು ಬರೀ ಮೆನ್ನನ್ನು ಕೊಲೆ ಮಾಡಿ ಮೋದಿಗೆ ಹೋಗಿ ಹೇಳಿ ನೀವು ಅಂತ ಹೇಳ್ಬಿಟ್ಟು ಎಲ್ಲ ಅವ್ರನ್ನೆಲ್ಲ ಕೊಲೆ ಮಾಡಿರೋದಿದೆಯಲ್ಲ, ಅದಂತೂ ದಾರುಣಕರ. ಆ್ಯಕ್ಚುಲಿ ಪ್ರತಿಯೊಬ್ಬರು ಇದನ್ನು ಕಂಡೆಮ್ ಮಾಡಲೇಬೇಕು. ಮತ್ತು ತುಂಬ ಇದು ಪ್ರತಿಯೊಬ್ಬರಿಗೂ ಮನ ಮಿಡಿಯುತ್ತೆ. ಆ್ಯಕ್ಚುಲಿ ಇಂಥ ವಿಷಯಗಳೆಲ್ಲ ನಡೆದ್ಬಿಟ್ರೆ ಅದು ಕೂಡ ನಮ್ಮ ಹಿಂದೂಸ್ತಾನದಲ್ಲಿ ಆ್ಯಕ್ಚುಲಿ ಈ ಥರ ಘಟನೆಗಳೆಲ್ಲ ನಡೆದರೆ ತುಂಬಾ ಇದು ನಾವು ತುಂಬ ವಾಯ್ಸ್ ರೈಸ್ ಮಾಡ್ತಾ ಇರ್ತಾರೆ. ತುಂಬ ಗೌರ್ಮೆಂಟ್ಗಳಿರ್ತವೆ, ಆದರೂ ಇಂಥ ವಿಷಯಗಳು ಬಂದಾಗ ತಟಸ್ಥವಾಗಿಬಿಡ್ತಾರೆ. ಎಲ್ಲ ವಾಯ್ಸ್ ರೈಸ್ ಮಾಡಬೇಕು. ಪ್ರತಿಯೊಬ್ಬರು ರೈಸ್ ಮಾಡಿದಾಗಲೇ ಪ್ರತಿಯೊಬ್ಬರಿಗೂ ಇದು ಸಿಗೋದು ಏನಾದರೂ ಆ ಪ್ರತಿಯೊಂದು ಈಗ ಏನೇ ಅವು ಕೊಲೆಗಳು ನಡೆದಿರಲಿ ಏನೇ ಆಗಿರಲಿ, ವಾಯ್ಸ್ ರೈಸ್ ಮಾಡಲಿಲ್ಲ ಅಂದರೆ ಅವುಗಳಿಗೆ ನಾವು ಜಸ್ಟಿಸ್ ಸಿಗಲ್ಲ. ವಾಯ್ಸ್ ರೈಸ್ ಮಾಡಿದಾಗಲೇ ಪ್ರತಿಯೊಬ್ಬರು ಅವುಗಳಿಗೆ ಜಸ್ಟಿಸ್ ಕ್ಲೀನಾಗಿ ಸಿಗೋದು. ಹಾಗಾಗಿ ಪ್ರತಿಯೊಬ್ಬರು ವಾಯ್ಸ್ ರೈಸ್ ಮಾಡಿ, ಪ್ರತಿಯೊಬ್ಬರು ಫ್ಯಾಮಿಲಿಗೂ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಬೇಡ್ಕೊತ ಈ ಪ್ರತಿಯೊಂದು ಸ್ಮಾಲ್ ವಿಡಿಯೋನ ಪ್ರತಿಯೊಬ್ಬರು ತಿಳಿಸ್ಕೊಡೋಣ. ಏನಿಗೆ ಈ ಡೇಟನ್ನು ನೆನ್ಪಿಡ್ಕೋಬೇಕಾಗುತ್ತೆ. 22 ಏಪ್ರಿಲ್ 2025 ಈ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಇದೆಯಲ್ಲ, ಈ ಥರ ಈಗ 2029 ಪುಲ್ವಾಮಾ ಅಟ್ಯಾಕ್ ಇತ್ತಲ್ಲ, ಅದೇ ಥರ ಈ ಡೇಟ್ನ ನೆನ್ಪಿಡ್ಕೊಂಬಿಟ್ಟು ಪ್ರತಿಯೊಬ್ಬರು ಈ ಡೇಟಲ್ಲಿ ಎಷ್ಟು ಜನ ಹೋಗಿದ್ದಾರೆ ಅಷ್ಟು ಜನದ ಉಗ್ರರುಗಳನ್ನ ನೆಲಸಮ ಮಾಡಲೇಬೇಕಾಗಿದೆ. ಹಾಗೆ ಇಂಡಿಯನ್ ನೆಕ್ಸ್ಟ್ ಮೂವ್ ನೋಡ್ಕೊಂಡ್ಬಿಟ್ಟು ತುಂಬ ಬಿಗ್ಗಾಗೆ ಪ್ಲ್ಯಾನ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಉಗ್ರರುಗಳನ್ನೆಲ್ಲ ಎಲ್ಲರೂ ಅವರು ನಮ್ಮ ಕಡೆಯಿಂದಲೂ ದೊಡ್ಡದಾಗಿ ದಾಳಿ ಮಾಡಿ ಪ್ರತಿಯೊಬ್ಬರು ಉಗ್ರರು ಯಾರ್ಯಾರು ಅವ್ರನ್ನೆಲ್ಲ ನೆಲಸಮ ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ವೀಕ್ಷಕರೇ, ಎಲ್ಲ ಪ್ರತಿಯೊಬ್ಬರಿಗೂ ಇದರಲ್ಲಿ ಯಾರ್ಯಾರು ತೀರ್ಕೊಂಡಿದ್ದಾರೆ ಅವರಿಗೆಲ್ಲ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್. ಬಾಯ್.